ಹಾಯ್ ಹಲೋ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ನಮಸ್ಕಾರ. ನಾನಿವತ್ತು ಬೆಳಗ್ಗೆ ನಾಷ್ಟಕ್ಕೆ ಅವಲಕ್ಕಿ ಮಾಡಿದೆ. ಎಲ್ಲರೂ ಶಾಪಿಗೆ ಹೋಗಿದ್ದಾರೆ. ಈಗ ನಾನು ಉಂಡೆ ಮಾಡ್ತಾ ಇದ್ದೇನೆ. ಈ ಚುಮ್ಮರಿ ಇದಾವಲ್ರಿ, ಇವು ಒಂದು ಮರ ಚುಮ್ಮರಿನ ಇವನ್ನ ಈ ಥರ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಮರದಲ್ಲಿ ನಾನು ಇವನ್ನ ಲಡ್ಕಿ ಉಂಡೆ ಅಂತಾರಲ್ರಿ, ಆ ಲಡ್ಕಿ ಉಂಡೆ ಮಾಡ್ತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಇವಾಗ ಅಂದರೆ ಕುರುಕುರು ಅಂತ ಸ್ವಲ್ಪ ಬೆಚ್ಚಗೆ ಮಾಡಿಡ್ಬೇಕು. ಹಳ್ಳೆಲ್ಲ ನೋಡಿ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ಬೆಳಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ಮಕ್ಕಳದ ಲಂಚ್ ಬಾಕ್ಸ್ ವಿಡಿಯೋನ ಮಾಡಲಿಲ್ಲ ರೀ ಇವತ್ತು. ಅದ್ರ ಬಗ್ಗೆ ನಾನು ಲಡ್ಕಿ ಉಂಡೆ ಮಾಡ್ತಾ ಇದ್ದೀನಿ. ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಯೂಟ್ಯೂಬ್ ಶಾರ್ಟ್ನಲ್ಲಿ 2 ರಂಗೋಲಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಲಕ್ಷ್ಮೀ ಬೇಜಿಕೆ ಅಂತೇಳಿ ಬರುತ್ತೆ ನೋಡ್ರಿ. ಅದರಲ್ಲಿ 2 ರಂಗೋಲಿ ಬಿಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಇವನ್ನ ಸ್ವಲ್ಪ ಸಣ್ಣ ಉರಿಯಿಟ್ಟು ಸ್ವಲ್ಪ ಜೋರು ಉರಿಯಿಟ್ಟು ಕೊತ್ತು ಬಿಡ್ತವೆ ಚುರುಮುರಿ. ಮತ್ತು ನಮ್ಮ ಈ ಸೈಡ್ ಫುಲ್ ತೆಳ್ಳಗಿರ್ತವೆ ಇವು. ಈ ಥರ ಫುಲ್ ತೆಳ್ಳಗಿರ್ತವೆ ಇವು. ಸ್ವಲ್ಪ ಉರಿ ಜೋರಿಟ್ಟು ಕರ್ರಗ ಕಪ್ಪ ಸ್ವಲ್ಪ ಲೋ ಉರಿ ಇಟ್ಕೊಂಡು ತೆಗಿತಾ ಇದ್ದೀನಿ. ಇವಾಗ ಆಫ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕುರುಮ್ ಅಂತ ಇವೆ. ಅರ್ಧ kg ಬೆಲ್ಲನ ಈ ಥರ ನಾನು ಗುಂಡಿಲೆ ಜಜ್ಜಿ ಸಣ್ಣಗೆ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಪಾಕ ಮಾಡ್ಕೊತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪಾಕ ಬರೋವರೆಗೂ ತಿರುಗಬೇಕು. ನಾನು ನಿನ್ನೆ ಮಂಗಳವಾರದ ಲಾಗ್ದೊಳಗೆ ಅದು ರಂಗೋಲಿ ವಿಡಿಯೋನ ಫ್ರಂಟ್ ಎಡಿಟ್ ಮಾಡಿದ್ನಲ್ರಿ, ಅದನ್ನು ವಿಡಿಯೋ ಯೂಟ್ಯೂಬ್ ಶಾರ್ಟ್ನಲ್ಲಿ ರಂಗೋಲಿದ ಅಪ್ಲೋಡ್ ಮಾಡಿದ್ದೀನಿ ರೀ. ಲಕ್ಷ್ಮೀ ಬೇಜಿಕೆ ಅನ್ನೋ ಹೆಸರಲ್ಲಿ. ಇದರಲ್ಲೂ ಹಾಕ್ಬೇಕಂದ್ರೆ ಮರ್ತು ಬಿಟ್ಟಿದ್ದೀನಿ, ಹಾಕಿಲ್ಲ. ಇವಾಗಿದು ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ ತಕ್ಷಣ ನಾವು ಪಾಕ ಬಂದ ತಕ್ಷಣ ಚುರುಮುರಿ ಹಾಕೋಬೇಕು. ಇದು ಪುಡಿ ಮಾಡ್ಕೊಂಡಿನಿ. ಆದರೂ ಒಂದು ಸ್ವಲ್ಪ ಸಣ್ಣ ಬೆಲ್ಲ ಇರ್ತಾವಲ್ರಿ, ಅದೆಲ್ಲ ಕರಗಬೇಕಲ್ಲ. ಒಂದು ಟೈಮ್ ತಗೋದು. ಸ್ವಲ್ಪ ಇದು ಚೆನ್ನಾಗಿ ಕುದಿಬೇಕು, ಪಾಕ ಬರಬೇಕಿದೆ. ಬೆಲ್ಲ ಕರಗ್ತಾ ಇದೆ, ಸ್ವಲ್ಪ ಬೆಲ್ಲ ಕರಗ್ತಾ ಇದೆ. ಅರ್ಧ kg ಬೆಲ್ಲ ಹಾಕಿದ್ದೀನಿ ರೀ. ಒಂದು ಬುಟ್ಟಿ ಚುರುಮರಿಗೆ ಅರ್ಧ kg ಬೆಲ್ಲ ಹಾಕಿದ್ದೀನಿ. ನೋಡೋಣ ಹೇಗಾಗುತ್ತೆ ಉಂಡೆ ಅಂತ. ಇವಾಗ ಇದು ಬಂದಿದೆ ಅಂತ ಅನಿಸುತ್ತೆ ರೀ. ಒಂದು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಭಾಳ ಹಾಕೋದಿಲ್ಲ. ಹಾಕಿ ತಿರುಗ್ತೀನಿ. ಪಾಕ ಬಂದಿದೆ ಅಂತ ಕಾಣ್ತಾ ಇದೆ. ಈ ಥರ ಜಸ್ಟ್ ಒಂದು 20 ನಿಮಿಷದಲ್ಲಿ ಬೆಲ್ಲ ಸಣ್ಣಗೆ ಹೊಡೆದ್ರೆ ಬೇಗ ಬರುತ್ತೆ. ನಾವು ಬೆಲ್ಲ ಸಣ್ಣಗೆ ಹೊಡಿಲಿಲ್ಲ ಅಂದರೆ ಅದು ಬೆಲ್ಲ ಕರಗೋತನ ಹಾಗೆ ಚಮಚದಲ್ಲೇ ತಿರುಗ್ತಾನೆ ಇರಬೇಕಾಗುತ್ತೆ.
ಕೈನೂ ನೋಸುತ್ತೆ, ತುಂಬ ಟೈಮ್ ತೊಗೊಳುತ್ತೆ. ಇವಾಗ ನಾನು ಈ ಥರ ಬಟ್ಟಲಲ್ಲಿ ನೀರು ತೊಗೊಂಡಿದ್ದೀನಿ. ಇದನ್ನು ಆ ಪಾಕನ ಹಾಕಿ ನೋಡ್ತಾ ಇದ್ದೀನಿ ಚಮಚಲ್ಲಿ. ಈ ಥರ ಉಂಡೆ ಈ ಥರ ಇದು ನೀರಾಗೆ ತಳಕ್ಕೆ ಅಂಟ್ಕೊಂಡಿಲ್ಲ ರೀ, ಬಟ್ಟಲದಲ್ಲಿ ಉಂಡೆ ಆಗಿ ಹಾಗೆ ಬಂದಿದೆ ನೋಡಿ. ಉಂಡೆ ಆಗಿಬಿಟ್ಟಿದೆ, ಹಾಗೆ ನೀರಲ್ಲಿ ಕೂಡಿಲ್ಲ. ಇವಾಗ ಇದು ಬಂದಿದೆ, ಆಫ್ ಮಾಡ್ತಾ ಇದೆ ನಾನು. ಈ ಚುರುಮುರಿನ ಕಲಿಸ್ಕೊತಾನೆ. ಇವಾಗ ಇದನ್ನು ಈ ಥರ ಇಟ್ಟುಕೊಂಡು ಚುರುಮುರಿ ಹಾಕಿ ಕಲಿಸ್ತೀನಿ. ಬಂದಿದೆ ರೀ, ಈ ಥರ ಬುರುಗ ಬಂದಿದೆ ನೋಡಿ. ಈ ಥರ ಬುರುಗ ಆಗಿದೆ, ಪಾಕ ಗಟ್ಟಿಯಾಗಿ ಬಂದಿದೆ. ಇವಾಗ ಇದನ್ನು ಚುರುಮುರಿ ಹಾಕಿ ಕಲಿಸ್ತಾ ಇದ್ದೀನಿ. ಬೇಗನೆ ಕುಡಿಬೇಕಿದು, ಗಟ್ಟಿ ಆಗಿಬಿಡುತ್ತೆ ಬೆಲ್ಲ ಪಾಕ ಇಲ್ಲಾಂದರೆ. ಪಾಕ ಬೆಲ್ಲದ ಪಾಕ ಅಲ್ವಾ, ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಈ ಥರ ಪಟ್ ಅಂತ ನಾವು ಎಲ್ಲನೂ ಚುರುಮರಿನ ನಾವು ತೆಳ್ಳಗಿಟ್ಟ ಎಲ್ಲ ಚುರುಮರಿನ ಕಲಿಸ್ಕೋಬೇಕು ಪಟ್ ಅಂತ. ಇಲ್ಕಂದರೆ ಬೆಲ್ಲದ ಪಾಕ ಕೆಳಗಡೆನೆ ಗಟ್ಟಿಯಾಗಿ ಕುಂತ್ಬಿಡುತ್ತೆ ಬೇಗ. ಇವಾಗ ಇದು ಕಲಿಸಿದ್ದು ಉಂಡೆ ಮಾಡ್ಕೊಳ್ಳೋಣ. ಹೊರಗಡೆ ಟಿ ವಿ ನೋಡ್ತಾ ಉಂಡೆ ಮಾಡೋಣ. ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ತಗೋತೀನಿ. ಇದು ಚುರುಮುರಿ ಸುಡುತ್ತಲ್ವ, ಈ ಥರ ನೀರ ಕೈ ಎತ್ಕೊಂಡು ಉಂಡೆನ ಮಾಡ್ಕೋತೀನಿ. ಬೇಗ ಬಿಸಿ ಇದ್ದಾಗಲೇ ಉಂಡೆ ಮಾಡಿಕೊಂಡ್ರೆ ಕರೆಕ್ಟ್ ಉಂಡೆ ಆಗಿರುತ್ತೆ. ಈ ಥರ ಪಾಕ ಬಂದರೆ ಉಂಡೆ ಆಗುತ್ತೆ ರೀ. ಇದು ಇಲ್ಲಾಂದರೆ ಉಂಡೆ ಆಗೋದಿಲ್ಲ. ಇವು ಚುಮ್ಮರಿ ಎಲ್ಲ ಬಿಟ್ಕೊಂಡ್ಬಿಡುತ್ತವೆ. ಪಾಕ ಬಂದರೆ ಇದು ಆಗಿಂದಾಗೇ ಬಿಸಿ ಇದ್ದಾಗಲೇ ಉಂಡೆ ಆಗಿಬಿಡುತ್ತೆ. ಆಗಿವೆ ನೋಡಿ. ಇದು ಉಂಡೆ ಮಾಡುವಾಗ ಕೈಗೆ ಜಿಗಿಟ್ ಅಂಟ್ಕೋತೈತಲ್ರಿ, ನಾವು ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಪಟ್ ಅಂತ ಮಾಡಿದರೆ ಬೇಗ ಆಗುತ್ತವೆ. ಇಲ್ಲಾಂದರೆ ಈ ಥರ ಕೈಗೆ ಜಿಗಿಟ್ ಹತ್ತಕತ್ತೆ. ಇಷ್ಟೇ, ಸ್ವಲ್ಪ ನೀರು ಸೋರ್ಕೋಬೇಕಷ್ಟೇ. ಏನೇನು ತೊಗೊಂಡೋಕೆ ಅಪ್ಪು, ಅಂಗಿ ಹಾಕೋಕೊಳ್ಳೋದು ಫ್ರಿಜ್ ತೆಗೆದು ನೀ ಏನು ಮಾಡಾಕತ್ತಿ? ಪಟ್ ಅಂತ ಕಟ್ಕೊಂಡ್ರೆ ಬೇಗ. ಈ ಥರ ಉಂಡೆನ ಮಾಡಿಕೊಂಡು ಮಕ್ಕಳಿಗೂ ತಿನ್ನೋದಕ್ಕೆ ಕುರುಮ್ ಅಂತೇಳಿ ಆಟ ಆಡ್ತಿರ್ತಾರಲ್ರಿ, ಈ ಕೈಯಾಗ ಹಿಡ್ಕೊಂಡು ಒಂದೊಂದು ತಿನ್ಕೊತ ಅಡ್ಡಾಡ್ತಾರೆ ಅವರು. ಮೊನ್ನೆ ಶೇಂಗಾದ ಉಂಡೆ ಮಾಡಿದ್ದೆ, ಖಾಲಿ ಮಾಡಿದ್ದಾರೆ. ಇನ್ನು ಸ್ವಲ್ಪ ಇವಾಗ ಲಡ್ಕೆ ಉಂಡೆ ಮಾಡ್ತಾರೆ. ಬಂದಷ್ಟು ಕಟ್ತೀನಿ, ಮತ್ತೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ. ಅದು ಹಿಡ್ಕೊಂಡ್ಬಿಟ್ಟಿದೆ ಚುರುಮುರಿ, ಆಡ್ದಂಗೆಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ ಇದು. ಪೂರ ಒತ್ತಿ ಕಟ್ಟಬಾರ್ದ್ರಿ, ಒತ್ತಿ ಕಟ್ಟಿದ್ರೆ ಕಲ್ಲಾಗ್ತವೆ. ಅಷ್ಟೇ ಸುಮ್ಮ ಉಂಡೆ ರೌಂಡ್ಕ ಮಾಡಿದರೆ ತಿನ್ನೋಕೆ ಕುರು ಪಳ್ಳೆ ಇರ್ತವೆ. ಹೊತ್ಲೇ ಇದು ಫುಲ್ ತಳ ಹಿಡ್ಕೊಂಡು ಗಟ್ಟಿ ಆಗಿಬಿಟ್ಟಿದೆ, ತೆಗಿಲಿಕ್ಕೆ ಬರ್ತಾ ಇಲ್ಲ. ಇದು ಫುಲ್ ಆರ್ಕೊಂಡ್ಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಮತ್ತೆ ಬಿಸಿ ಮಾಡ್ತೀನಿ, ಅಂದರೆ ತಳ ಬಿಡುತ್ತೆ. ಅಂದರೆ ಸ್ವಲ್ಪ ಬಿಸಿ ಮಾಡ್ತೀನಿ, ತಳ ಬಿಡುತ್ತೆ. ಈ ಥರ ಗಟ್ಟಿ ಆತಂದರೆ ಮತ್ತೆ ಒಂದು ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಅದು ಉಂಡೆ ಬೆಲ್ಲದ ಪಾಕ ತಳ ಬಿಡುತ್ತಲ್ವ, ಅವಾಗ ಬೇಗ ಮಾಡ್ಕೋಬೋದು.
ಬಂದಿದೆ ಇವಾಗ ಇದು. ಮತ್ತೆ ಆಫ್ ಮಾಡ್ಕೊತೀನಿ ನಾನು. ಇವಾಗ ಇದು ಗಟ್ಟಿಯಾಗಿತ್ತಲ್ವ, ಮತ್ತೆ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಕಟ್ಲಿಕ್ಕೆ ಬರೋದಿಲ್ಲ, ಫುಲ್ ಅಂಟಾದಂಗೆ ಆಗ್ಬಿಡ್ತು. ಮತ್ತೆ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬಂದಿದೆ. ಮತ್ತೆ ಪಟ್ ಪಟ್ ಕಟ್ಬೋದು. ಸುಡ್ತಾ ಇದೆ. ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಬೇಗ ಬೇಗ ಮಾಡ್ಕೋಬೇಕು ನಾವು. ಮತ್ತೆ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಅದು ಚುರುಮುರಿ, ಕಟ್ಲಿಕ್ಕೆ ಬರಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಉಂಡೆ. ಟೇಸ್ಟು ಸೂಪರ್ ಆಗಿವೆ. ನಾನು ಮೊದಲೇ ಬಿಸಿ ಮಾಡ್ಕೊಂಡಿದ್ನಲ್ವ, ಕುರುಮ್ ಕುರುಮ್ ಅಂತ ಇವೆ. ಈ ಥರ ಆದರೆ ಉಂಡೆ ತಿನ್ನೋಕ್ಕೆ ಟೇಸ್ಟ್ ಅಂತ ಬರ್ತವೆ. ಇಲ್ಲಾಂದ್ರೆ ಕಲ್ಲು ಕಡೆ ಗಟ್ಟಿಯಾಗಿ ಪೂರ್ತಿ ಕಟ್ಟಬಾರ್ದು. ಸೂಪರ್ ಆಗಿವೆ. ಈ ಥರ ನಿಮಗೂ ಉಂಡೆ ಬೇಕನ್ಸಿದ್ರೆ ಮಾಡಿ. ಪೂರ ಸ್ವೀಟು ಆಗಿಲ್ಲ, ಪೂರ ಸಪ್ಪನೂ ಆಗಿಲ್ಲ. ನೋಡಿ ಈ ಥರ